ನನ್ನ ಹೆಸರು ಕೇಸರಿ ಅಂತ, 6ನೇ ತರಗತಿ. ನನ್ನ ಹೆಸರು ಎಂ ಕವಿತಾ, 6ನೇ ತರಗತಿ. ನನ್ನ ಹೆಸರು ಡಿ ವೈಷ್ಣವಿ, 6ನೇ ತರಗತಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇಕಲ್ಲಹಳ್ಳಿ. ಚಟುವಟಿಕೆ 2, ರಾಷ್ಟ್ರೀಯ ಹಬ್ಬಗಳು ಮತ್ತು ದಿನಾಚರಣೆಗಳು. ರಾಷ್ಟ್ರೀಯ ಹಬ್ಬಗಳು. 1950 ಜನವರಿ 26ರಂದು ಗಣರಾಜ್ಯೋತ್ಸವದ ಸಂವಿಧಾನ ಜಾರಿಗೆ ಬಂದಿತ್ತು. ಅದರ ನೆನಪಿಗಾಗಿ ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವವನ್ನು ಭಾರತದ ರಾಷ್ಟ್ರದಾದ್ಯಂತ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ಆಯಾ ದಿನ ಪಾರಿತೋಷಕಗಳನ್ನು ನೀಡಲಾಗುತ್ತದೆ. ಮುಖ್ಯ ಅತಿಥಿಗಳು ಸಮ್ಮುಖದಲ್ಲಿ ರಾಷ್ಟ್ರಾಧ್ಯಕ್ಷರು ಧ್ವಜಾರೋಹಣವನ್ನು ಮಾಡುತ್ತಾರೆ. ಮೆರವಣಿಗೆ ಧ್ವಜಾರೋಹಣ ಆದ ಮೇಲೆ ಮೆರವಣಿಗೆ ಪ್ರಾರಂಭ ಆಗುತ್ತದೆ. ರಾಷ್ಟ್ರದ ರಾಜಧಾನಿಯಾದ ಹೊಸ ದೆಹಲಿಯಲ್ಲಿ ನಡೆಯುವ ಮೆರವಣಿಗೆ ಭವ್ಯವಾಗಿರುತ್ತದೆ. ಎಲ್ಲ ರಾಜ್ಯಗಳ ರಾಜಧಾನಿಗಳಲ್ಲೂ ಧ್ವಜಾರೋಹಣವನ್ನು ಮಾಡುತ್ತಾರೆ. ಸ್ವಾತಂತ್ರ್ಯ ದಿನಾಚರಣೆ. ಪ್ರತಿ ವರ್ಷ ಆಗಸ್ಟ್ 15ರಂದು ನಮ್ಮ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಡೆಸುತ್ತಾರೆ. ದೆಹಲಿಯ ಕೆಂಪುಕೋಟೆಯ ಮೇಲೆ ರಾಷ್ಟ್ರ ಧ್ವಜಾರೋಹಣವನ್ನು ಮಾಡುತ್ತಾರೆ. ಸ್ವಾತಂತ್ರ್ಯ ಘೋಷಣೆ ಮಾಡಿದಾಗ ಭಾರತದ ತ್ರಿವರ್ಣ ಧ್ವಜ ಹಾರಿದ್ದು ಇಲ್ಲಿಯೇ. ಪ್ರತಿ ವರ್ಷ ಆಗಸ್ಟ್ 15ರಂದು ಬೆಳಗ್ಗೆ ಪ್ರಧಾನಮಂತ್ರಿಗಳಾದ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣವನ್ನು ಮಾಡುತ್ತಾರೆ. ದಿನಾಚರಣೆಗಳು. ಡಾಕ್ಟರ್ BR ಅಂಬೇಡ್ಕರ್. ಸ್ವಾತಂತ್ರ್ಯದ ಸಂವಿಧಾನವು ಅತ್ಯಂತ ಸಮರ್ಪಕ ರಚಿಸಿ ಕರಡು ರಚನಾ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬಾ ಸಾಹೇಬ ರಾಮ್ಜಿ ಅವರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ ಏಪ್ರಿಲ್ 14 ಪ್ರತಿ ವರ್ಷ ಆಚರಿಸುತ್ತೇವೆ. ಡಾಕ್ಟರ್ BR ಅಂಬೇಡ್ಕರ್ ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯವು ಅರ್ಥಹೀನ ಎಂದು ಬಲವಾಗಿ ನಂಬಿದ್ದರು. ಇವರು ಜಾತಿ ತಾರತಮ್ಯದ ಬಗ್ಗೆ ಅಧ್ಯಯನ ರೂಪಿಸಿದರು. ಡಾಕ್ಟರ್ ರಾಧಾಕೃಷ್ಣ. ಭಾರತದ 2ನೇ ರಾಷ್ಟ್ರಪತಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ಪಾಂಡಿತ್ಯ, ಅಗಾಧ್ಯವಾದ ಶ್ರೇಷ್ಠ ಶಿಕ್ಷಕರು, ತಂತ್ರಜ್ಞಾನಿಗಳು. ಅದರ ಕೃಷ್ಣನ್ ಅವರು ಜನ್ಮದಿನವಾದ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ಸ್ವಾಮಿ ವಿವೇಕಾನಂದ ಸಾಮಾನ್ಯ ಶಕ 1863 1902 ಯುವ ಪೀಳಿಗೆಗೆ ಅದ್ಯಮ ಚೇತನ ನೀಡಿ ಇಡೀ ರಾಷ್ಟ್ರವನ್ನು ಹೊಸ ದೇಶಯುತ ಕೊಂಡೊಯ್ಯುವರು. ಕ್ರಾಂತಿಕರ ವಿಚಾರ ಪ್ರಚಾರಿಸಿದರು ಹಾಗೂ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು. ಸನ್ಯಾಸವನ್ನು ಜೀವನಕ್ಕೆ ಸಮಾಜ ಸೇವೆಯಲ್ಲಿ ಹೊಸ ಆಯಾಮಗಳನ್ನು ನೀಡಿದವರು. ಸ್ವಾಮಿ ವಿವೇಕಾನಂದರು ದರಿದ್ರರು, ಅನಕ್ಷರಸ್ಥರು, ರೋಗಿಗಳು ಇವರೇ ನಿಮ್ಮ ದೇವರಾಗಲಿ, ಇವರ ಸೇವೆ ಮಾಡುವುದೇ ಸರ್ವಶ್ರೇಷ್ಠ ಧರ್ಮವೆಂದು ತಿಳಿಯಿರಿ ಎಂದು ಸಲಹೆ ನೀಡಿದರು. ಅವರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತದೆ. ಜನವರಿ 12 ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಕರ್ನಾಟಕ ಸರ್ಕಾರ ಈ ಸಂದರ್ಭದಲ್ಲಿ ಯುವಜನರಿಗೆ ಪ್ರೋತ್ಸಾಹ ನೀಡಲು ಹೊಸ ಯುವ ನಿಧಿಯನ್ನು ಪ್ರಕಟಿಸುತ್ತದೆ. ಡಾಕ್ಟರ್ ಜವಾಹರ್ಲಾಲ್ ನೆಹರು. ಭಾರತದ ಪ್ರಥಮ ಪ್ರಧಾನಿ ಡಾಕ್ಟರ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ನವೆಂಬರ್ 14 ಅದನ್ನು ಮಕ್ಕಳ ದಿನವೆಂದು ಆಚರಣೆ ಮಾಡಲಾಗುತ್ತದೆ. ನೆಹರು ನಿಸರ್ಗ ಪ್ರಿಯ
ಕೆಂಪು ಗುಲಾಬಿ ಅವರ ಪ್ರೀತಿಯ ಹೂವು ಸಾಮಾನ್ಯ ಶಕ 1929ರಲ್ಲಿ ಲಾಹೋರ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು.